ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಟೀ ಕಾಫಿ ಬದಲಿಗೆ ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಎನರ್ಜಿ ಡ್ರಿಂಕ್ನ ಕುಡಿದ್ರೆ ಸಾಕು, ತುಂಬಾ ಹೆಲ್ದಿಯಾಗಿರುತ್ತೆ. ಕಣ್ಣಿಗಿರಲಿ, ಚರ್ಮಕ್ಕಿರಲಿ, ಹಾಗೆ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಸಂಪೂರ್ಣ ಎನರ್ಜಿನ ಬೆಳಗಿನ ಈ ಒಂದು ಜ್ಯೂಸ್ ಜೊತೆಗೆ ಅಥವಾ ಡ್ರಿಂಕ್ ಒಂದಿಗೆ ಶುರು ಮಾಡ್ಬೋದು. ಮಾಡೋ ವಿಧಾನ ಕೂಡ ತುಂಬಾ ಸುಲಭ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ. ಮೊದಲಿಗೆ ಈ ಒಂದು ಡ್ರಿಂಕ್ನ ಮಾಡಲಿಕ್ಕೆ ಕ್ಯಾರೆಟ್ ಬೇಕು. ನಾನಿಲ್ಲಿ ಒಂದು 4 ಕ್ಯಾರೆಟ್ನ ಬಳಸ್ಕೊಳ್ತಿದ್ದೀನಿ. ಕ್ವಾಂಟಿಟಿ ನೋಡ್ಕೊಳ್ಳಿ, ಜಾಸ್ತಿ ಬೇಕಿತ್ತು ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಇವಾಗ ಇದ್ರ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆನ ಪೀಲ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಬರೋಣ. ನೋಡಿ, ಒಂದು 4 ಕ್ಯಾರೆಟನ್ನ ಸಿಪ್ಪೆ ಎಲ್ಲ ಪೀಲ್ ಮಾಡಿಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಸಿಪ್ಪೆ ತಗೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಕಟ್ ಮಾಡಿರ್ತಕ್ಕಂಥ ಕ್ಯಾರೆಟ್ನ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಿದ್ದೀನಿ. ಕ್ಯಾರೆಟ್ ಜೊತೆಗೆ 5ರಿಂದ 6 ಬಾದಾಮಿನ ಸೇರಿಸ್ಕೊಂಡಿದ್ದೀನಿ. ಬಾದಾಮಿ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಡ್ರೈ ಫ್ರೂಟ್ಸ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು, ಇಂತಿಷ್ಟೇ ಬೇಕು ಅಂತೇನಿಲ್ಲ. ಒಂದು 4 ಗೋಡಂಬಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸಕ್ಕರೆ ಬೆಲ್ಲದ ಬದಲಿಗೆ ನಾನಿಲ್ಲಿ ಖರ್ಜೂರನ ಬಳಸ್ಕೊಳ್ತಿದ್ದೀನಿ. ಇಲ್ಲ ನಮಗೆ ಖರ್ಜೂರ ಇಲ್ಲ ಅನ್ನೋದಾಯಿತು ಅಂತಂದರೆ ನೀವು ಟೀ ರೀತಿ ಒಳಗೆ ಮಾಡ್ಕೊಂಡಾದ್ಮೇಲೆ ಸಕ್ಕರೆ ಅಥವಾ ಬೆಲ್ಲನ ಸೇರಿಸ್ಕೊಳ್ಬೋದು. ಇಲ್ಲಿ 2 ಬೇಡ ಅಂತಂದರೆ ಈ ರೀತಿ ಖರ್ಜೂರ ಅಥವಾ ಡೇಟ್ಸ್ನ ಒಂದು 4ರಿಂದ 5 ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸೇರಿಸ್ಕೊಳ್ಬೋದು. ಒಂದು 2 ಏಲಕ್ಕಿನ ಸೇರಿಸ್ಕೊಂಡು ಒಂದು ಸ್ವಲ್ಪ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ನಾವು ಇದನ್ನು ಕುದಿಯೋಕ್ಕಿಡೋಣ. ಇವಾಗ ಇದನ್ನು ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ಎಲ್ಲಿವರೆಗೂ ಅಂತಂದರೆ ಹಾಕಿರ್ತಕ್ಕಂಥ ಕ್ಯಾರೆಟು ಮೆತ್ತಗಾಗಬೇಕು, ಅಲ್ಲಿವರೆಗೂ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಇವಾಗ ನೋಡಿ, ಬೇಯಿಸ್ಕೊಂಡಿದ್ದಾಗಿದೆ. ಹಾಕಿರ್ತಕ್ಕಂಥ ಕ್ಯಾರೆಟ್ ಕೂಡ ಮೆತ್ತಗಾಗಿರುತ್ತೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಕ್ಯಾರೆಟ್ ಜೊತೆಗೆ ಡ್ರೈ ಫ್ರೂಟ್ಸ್ ಕೂಡ ಮೆತ್ತಗಾಗಿರುತ್ತೆ. ನೋಡಿ, ಈ ರೀತಿ ಜಸ್ಟ್ ಈ ರೀತಿ ಮಾಡಿದಾಗ ಕಟ್ ಆಗಬೇಕು. ಈ ರೀತಿ ಮೆತ್ತಗಾದ್ಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಂಡು ಬಿಡೋಣ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕಿ ಸ್ಟ್ರೈನ್ ಅಥವಾ ಶೋಧಿಸ್ಕೊಳ್ಳೋಣ. ಇಲ್ಲಿರ್ತಕ್ಕಂಥ ನೀರನ್ನ ನಾವು ಸಪ್ರೇಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಒಂದು ಜರಡಿಗೆ ಹಾಕಿ ಶೋಧಿಸ್ಕೊಂಡು ಬಿಡೋಣ. ಇದರಲ್ಲಿರ್ತಕ್ಕಂಥ ನೀರನ್ನು ನಾವು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಇವಾಗ ನೋಡಿ ರೆಡಿಯಾಗಿದೆ. ಅಂದರೆ ಬೇಯಿಸಿರ್ತಕ್ಕಂಥ ಕ್ಯಾರೆಟು ಹಾಗೆ ಡ್ರೈ ಫ್ರೂಟ್ಸ್ ರೆಡಿಯಾಗಿದೆ. ಒಂದು ಸ್ವಲ್ಪ ಆರ್ಕೊಳ್ಬೇಕು, ಹಾಗಾಗಿ ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗಲಿಕ್ಕೆ ಬಿಡೋಣ. ಹಾಗೆ ಮೊದಲೇ ನಾನು ಹೇಳಿದಾಗೆ ಖರ್ಜೂರನ ಬೀಜ ಸಮೇತ ಹಾಕಿಟ್ಟಿದ್ದೆ, ಹಾಗಾಗಿ ಒಂದು ಸ್ವಲ್ಪ ಬಿಡಿಸ್ಕೊಳ್ತಿದ್ದೀನಿ. ಇಲ್ಲ ಅಂತಂದರೆ ಮುಂಚಿತವಾಗಿ ಕೂಡ ಬಿಡಿಸ್ಕೊಳ್ಬೋದು. ಏಲಕ್ಕಿ ಹಾಗೆ ಖರ್ಜೂರನ ನಾನು ತೆಗೆದಿಟ್ಕೊಳ್ತಿದ್ದೀನಿ. ಹಾಗೆ ಬಾದಾಮಿ ಕೂಡ ಸಿಪ್ಪೆ ಬಿಡಿಸ್ಕೊಂಡು ನೀಟಾಗಿ ತಣ್ಣಗಾಗೋವರೆಗೂ ಈ ರೀತಿ ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಳ್ಳೋಣ. ಕುದಿಸಿರೋದ್ರಿಂದ ಬೇಗ ಸಿಪ್ಪೆ ಬಿಡುತ್ತೆ, ತೊಂದರೆ ಇಲ್ಲ. ಬಾದಾಮಿ ಇರಲಿ, ಹಾಗೆ ಡೇಟ್ಸ್ ಇರಲಿ, ಹಾಗೆ ಏಲಕ್ಕಿಯಲ್ಲಿರ್ತಕ್ಕಂಥ ಬೀಜ ಕೂಡ ನಾನು ಸಪ್ರೇಟ್ ಮಾಡಿ ಇಟ್ಕೊಳ್ತಿದ್ದೀನಿ. ಇವಾಗ ನೋಡಿ, ಬೇಯಿಸಿರ್ತಕ್ಕಂಥ ಕ್ಯಾರೆಟು ತಣ್ಣಗಾಗಿದೆ. ಇವಾಗ ಒಂದು ಮಿಕ್ಸಿ ಜಾರಿಗೆ ಈ ಒಂದು ಬೇಯಿಸಿರ್ತಕ್ಕಂಥ ಕ್ಯಾರೆಟು ಹಾಗೆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಂಡು ಬರೋಣ. ಹಾಗೆ ಇಲ್ಲಿ ನೀರು ಹಾಕದೆ ರುಬ್ಕೊಳ್ಳಿ. ಬೇಯಿಸಿರೋದ್ರಿಂದ ಬೇಗ ಮೆತ್ತಗಾಗುತ್ತೆ, ನೀರಿನ ಅವಶ್ಯಕತೆ ಇರೋದಿಲ್ಲ. ನೀರಿನ ಅಂಶ ಇರೋದ್ರಿಂದ ಎಷ್ಟು ನೀರಿರ್ತೋ ಅಷ್ಟೇ ಇರಲಿ, ಜಾಸ್ತಿ ಮತ್ತೆ ನೀರು ಹಾಕಿ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀರು ಹಾಕದೆ ಈ ರೀತಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇಷ್ಟಾದರೆ ಸಾಕು. ಈ ಒಂದು ಪ್ಯೂರಿನ ನಾವು 1 ತಿಂಗಳು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ. ಒಂದು ಡಬ್ಬೆಗೆ ಹಾಕಿ ಅಥವಾ ಒಂದು ಬಾಕ್ಸಿಗೆ ಹಾಕಿ 1 ತಿಂಗಳು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಪ್ರತಿನಿತ್ಯ ಟೀ ಕಾಫಿ ಬದಲಿಗೆ ಈ ಒಂದು ಪ್ಯೂರಿನ ನಾವು ಹಾಲಿನ ಜೊತೆಗೆ ಸೇರಿಸ್ಕೊಂಡು ಕುಡಿದ್ರೆ ಸಾಕು, ತುಂಬಾ ಹೆಲ್ದಿಯಾಗಿರುತ್ತೆ. ಕಣ್ಣಿಗಿರಲಿ, ದೇಹಕ್ಕಿರಲಿ, ಹಾಗೆ ಚರ್ಮಕ್ಕಿರಲಿ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ರೆಸಿಪಿ. ಯಾವುದೇ ರೀತಿಯ ಅಂಗಡಿಯಲ್ಲಿ ದುಡ್ಡು ಖರ್ಚು ಮಾಡಿ ತರದೇ ಇರ್ತಕ್ಕಂಥ ಒಂದು ಬೋರ್ನ್ವಿಟಾ ಇರಲಿ ಅಥವಾ ಹಾರ್ಲಿಕ್ಸ್ ಬದಲಿಗೆ ಈ ರೀತಿ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ವೆಜಿಟೇಬಲಿಂದ ಮಾಡಿರ್ತಕ್ಕಂಥ ಒಂದು ಬೂಸ್ಟರು. ಇವಾಗ ಇದು ಈ ರೀತಿ ಒಂದು ಬಾಕ್ಸಿಗೆ ಹಾಕಿ ಟೈಟಾಗಿ ಕ್ಲೋಸ್ ಆಗ್ತಕ್ಕಂಥ ಒಂದು ಮುಚ್ಚಳ ಮುಚ್ಚಿ ಒಂದು ಫ್ರಿಜ್ಜಲ್ಲಿ 1 ಮಂತ್ ಆರಾಮಾಗಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ. ನಾನು ಕೂಡ ಇಲ್ಲಿ ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಳ್ತಿದ್ದೀನಿ. ಈ ಸೈಡಲ್ಲಿ ಆಲ್ರೆಡಿ ನಾನು ಹಾಲನ್ನ ಕಾಯಿಸೋಕ್ಕಿಟ್ಟಿದ್ದೆ. ಈ ರೀತಿ ಹಾಲು ಒಂದು ಅರ್ಧ ಭಾಗ ಕಾಯ್ಕೊಳ್ಬೇಕು. ಅರ್ಧ ಭಾಗ ಕಾದ ನಂತರ ನಾವು ಮಾಡಿರ್ತಕ್ಕಂಥ ಒಂದು ಕ್ಯಾರೆಟ್ ಪ್ಯೂರಿನ ಇಲ್ಲಿ ಸೇರಿಸ್ಕೊಳ್ಬೇಕು. ಕ್ವಾಂಟಿಟಿ ನೋಡ್ಕೊಂಡು ಸೇರಿಸ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟನ್ನು ಸೇರಿಸ್ಕೊಳ್ಬೋದು. ಹಾಕಾದ್ಮೇಲೆ ಒಂದು ಮಟ್ಟಿಗೆ ಒಂದು ಸ್ವಲ್ಪ ಗಟ್ಟಿಯಾಗಿ ಹಾಲು ರೆಡಿಯಾಗುತ್ತೆ. ಹಾಗಾಗಿ ಒಂದು 2 ಗ್ಲಾಸಿಗೆ 2 ಸ್ಪೂನ್ ಆಗುವಷ್ಟು ಆದರೆ ಸಾಕಾಗಿರುತ್ತೆ. ಈ ರೀತಿ ಹಾಕಾದ್ಮೇಲೆ ಒಂದು ಕುದಿ ಕುದಿಸ್ಕೊಳ್ಳಿ. ಅಂದರೆ ಬಣ್ಣ ಬದಲಾಗಬೇಕು, ಹಾಲಿನ ಒಂದು ಬಣ್ಣ ಯೆಲ್ಲೋ ಕಲರಲ್ಲಿ ಬರಬೇಕು. ಬಣ್ಣ ಬದಲಾಗೋವರೆಗೂ ಒಂದು ಸ್ವಲ್ಪ ಕುದಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಹಾಲು ಬಾದಾಮಿ ಹಾಲಿನ ರೀತಿಯಲ್ಲಿ ಬಣ್ಣ ಕಟ್ಕೊಂಡಿದೆ. ಇಷ್ಟ ಆದರೆ ಸಾಕು. ಗ್ಯಾಸ್ನ ಆಫ್ ಮಾಡಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಟೀ ಕಾಫಿ ಬದಲಿಗೆ ಕ್ಯಾರೆಟಿನ ಒಂದು ಬೂಸ್ಟರ್, ಎನರ್ಜಿ ಬೂಸ್ಟರ್ ರೆಡಿಯಾಗಿದೆ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ತುಂಬಾ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಬೂಸ್ಟರು. ಹಾಗೆ ಒಂದ್ಸರಿ ಮಾಡಿ 1 ತಿಂಗಳವರೆಗೂ ಆರಾಮಾಗಿ ನೀವು ಬಳಸ್ಕೊಳ್ಬೋದು. ಪದೇ ಪದೇ ಮಾಡಬೇಕು ಅಂತ ಏನಿಲ್ಲ.
ಇವಾಗ ನೋಡಿ ರೆಡಿಯಾಗಿರ್ತಕ್ಕಂಥ ಕ್ಯಾರೆಟ್ ಮಿಲ್ಕ್ನ ನಾನಿಲ್ಲಿ ಒಂದು ಗ್ಲಾಸ್ಗೆ ಸೇರಿಸ್ಕೊಳ್ತಿದ್ದೀನಿ. ನಾನೊಂದು 5 ಗ್ಲಾಸ್ ಆಗುವಷ್ಟು ಅಥವಾ 5 ಕಪ್ ಆಗುವಷ್ಟು ರೆಡಿ ಮಾಡಿಟ್ಕೊಂಡಿದ್ದೆ. ಮೇಲ್ಗಡೆ ಬೇಕು ಅಂದರೆ ಮತ್ತೆ ಬಾದಾಮಿನ ಹಾಕ್ಕೊಳ್ಳಿ ಸಣ್ಣದಾಗಿ ಪೀಸ್ ಮಾಡಿ, ಇಲ್ಲ ಅಂತಂದರೆ ಪರವಾಗಿಲ್ಲ, ಆಲ್ರೆಡಿ ಇದ್ದೇ ಇರುತ್ತೆ. ಹಾಗೆ ನೋಡಿ ತುಂಬಾ ಸ್ಟ್ರೇನ್ ಮಾಡೋಕ್ಕೆ ಹೋಗಬಾರ್ದು, ಅಂದರೆ ಶೋಧಿಸ್ಕೊಳ್ಬಾರ್ದು. ಹಾಲನ್ನು ನಾವು ರೆಡಿ ಆದಮೇಲೆ ಟೀ ಶೋಧಿಸೋ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ಜರಡಿ ಅಥವಾ ಶೋಧಿಸ್ಕೊಳ್ಬೇಡಿ. ಯಾಕಂದರೆ ಇದರಲ್ಲಿ ಕ್ಯಾರೆಟಿನ ಒಂದು ಅಂಶ ಇರುತ್ತೆ, ಹಾಗಾಗಿ ಶೋಧಿಸ್ಕೊಳ್ಬಾರ್ದು. ಹಾಗೆ ನೈಸಾಗಿ ರುಬ್ಕೊಂಡಿರೋದ್ರಿಂದ ಬಾಯಲ್ಲೇನೂ ಸಿಗೋದಿಲ್ಲ. ತುಂಬಾ ಪರ್ಫೆಕ್ಟಾಗಿ ಒಂದು ಬಾದಾಮಿ ಹಾಲಿನ ರೀತಿಯಲ್ಲಿ ನ್ಯಾಚುರಲ್ ಆಗಿ ಈ ಒಂದು ವೆಜಿಟೇಬಲ್ ಹಾಲು ರೆಡಿಯಾಗಿದೆ. ಕ್ಯಾರೆಟ್ ಹಾಲು ಅಂತಲೇ ಹೇಳ್ಬೋದು. ತುಂಬಾ ಪರ್ಫೆಕ್ಟಾಗಿರುತ್ತೆ. ಬಿಸಿಯಾಗಿ ದೇಹನ ನಾವು ಬೆಳಗ್ಗೆ ಎನರ್ಜಿ ಬೂಸ್ಟಿಂಗ್ ಮಾಡ್ಕೋಬೇಕು ಅಂತಂದರೆ ಈ ಒಂದು ರೆಸಿಪಿನ ಟ್ರೈ ಮಾಡಿ. ತುಂಬ ಹೆಲ್ದಿಯಾಗಿರ್ತಕ್ಕಂಥ ಒಂದು ರೆಸಿಪಿ, ಎಲ್ಲೂ ಕೂಡ ನ್ಯಾಚುರಲ್ ಆಗೇ ಇರುತ್ತೆ, ಎಲ್ಲೂ ಕೂಡ ಕಲರ್ಸ್ ಕೂಡ ನಾವು ಸೇರಿಸಿರೋದಿಲ್ಲ. ಇಲ್ಲ ನಮಗೆ ಈ ರೀತಿ ಬಿಸಿಯಾಗಿ ಕುಡಿಯೋದು ಇಂಟ್ರೆಸ್ಟ್ ಇಲ್ಲ ಅನ್ನೋದಾಯಿತು ಅಂದರೆ ಕೂಲ್ ಡ್ರಿಂಕ್ಸ್ ರೀತಿಯಲ್ಲಿ ಕೂಡ ಕುಡಿಬೋದು. ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಸಮ್ಮರ್ಗೆ ತಂಪಾದ ಪಾನೀಯ ರೀತಿಯಲ್ಲಿ ಕೂಡ ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ಸಬ್ಜಾ ಸೀಡ್ಸ್ ಸೇರಿಸ್ಕೊಂಡು ಮಾಡಿರ್ತಕ್ಕಂಥ ಕ್ಯಾರೆಟು ಮಿಶ್ರಣನ ಹಾಕಿ ಈ ರೀತಿ ಹಾಲನ್ನ ಸೇರಿಸ್ಕೊಂಡು, ಬೇಕು ಅಂದರೆ ಒಂದೆರಡು ಐಸ್ ಕ್ಯೂಬ್ನ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಂಡ್ರೆ ಸಾಕು, ತಂಪಾದ ಪಾನೀಯ ಕೂಡ ರೆಡಿಯಾಗಿರುತ್ತೆ. ಈ ಹಿಂದೆ ಕೂಡ ಹಲವಾರು ರೀತಿಯ ಡ್ರಿಂಕ್ಸ್ಗಳನ್ನು ಅಥವಾ ಜ್ಯೂಸ್ಗಳ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.